ನೋಡಿ ಬಂದಿದ್ದಾರೆ. ಇಲ್ಲ ಯಾಕೆ ಅಳುದು? ಅಲ್ಲ ಗೊತ್ತಾಯ್ತು. ಅವ್ರ ಮಕ್ಕರ್ ಮಾಡುದು ನನ್ನ ಸಾಂಗ್ಗೆ, ಬ್ಯಾಕ್ ಗ್ರೌಂಡ್ ಸಾಂಗ್ಗೆ. ನೋಡಿ ಅಪ್ಪದ ಐಬ್ರೋಸ್ ಮಾಡ್ತಿದ್ದಾಳೆ ಕ್ಯಾರ. ಅದು ಸಹ ಬಲ್ಲಲ್ಲಿ ಬೆಂಗಳೂರಿಗೆ ಬಂದು ಗಡ್ಬಡ್ ತಿನ್ಲಿಲ್ಲಾದ್ರೆ ಹೇಗೆ ಅಲ್ಲ. ಆಯ್ತು, ಇವತ್ತು ಸೌಮ್ಯ ಹಾಗೂ ಸಂತು ವಾಪಸ್ ಹೋಗ್ತಾರೆ. ಸೊ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಐಡಿಯಲ್ ಕೆಫೆಗೆ ಬಂದಿದ್ದೇವೆ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹಾಗೂ ಐಸ್ ಕ್ರೀಮ್ ಬೇಕಾದವರು ಐಸ್ ಕ್ರೀಮ್ ಸಹ ತಿನ್ಬೋದು. ನೋಡು, ಬೆಂಗಳೂರಿಗೆ ಬಂದು ಗಡ್ಬಡ್ ತಿನ್ಲಿಲ್ಲಾದ್ರೆ ಹೇಗೆ ಅಲ್ಲ. ಒಂದು ಘೀ ಪೊಡಿ ಮಸಾಲೆ ದೋಸೆ ಟೇಸ್ಟ್ ನೋಡಿ. ಚಿಕ್ಕ ಮಸಾಲೆ ದೋಸೆ, ಇಡ್ಲಿ ವಡೆ ಬಂತು. ಇದು ಬ್ಯಾಂಗ್ಳೂರ್ ಪೂರಿ ಕುರ್ಮಾ. ಇವರು ಜಂಬು ಎಂತಿದು ಬ್ಯಾಂಗ್ಳೂರ್ ಕಾಂಬೋ. ಬಿಸಿಬೇಳೆ ಬಾತ್, ಸಾಂಬಾರ್, ಐಡಿಯಲ್ಸ್ನವರ ವೆಜ್ ಸ್ಯಾಂಡ್ವಿಚ್ ತುಂಬ ಒಳ್ಳೆ ಆಗ್ತದೆ ಆಯಿತಾ, ಗ್ರಿಲ್ ಸ್ಯಾಂಡ್ವಿಚ್. ಸೊ ನಾನು ಅದು ತಗೊಂಡೆ ಬ್ರೇಕ್ಫಾಸ್ಟಿಗೆ. ಒಳ್ಳುಂಟಾ? ಶರಾವು ಟೆಂಪಲ್, ಗಣಪತಿ ಟೆಂಪಲ್. ಇದರ ಆಪೋಸಿಟೇ ಐಡಿಯಲ್ ಕೆಫೆ ಇರೋದು. ಫಸ್ಟ್ ಟೈಮ್ ಐಡಿಯಲ್ಸಿಗೆ ಹೋಗಿ ಐಸ್ ಕ್ರೀಮ್ ತಿನ್ನೋದೇ ಹೊರಗೆ ಬರೋದು. ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಾಂದ್ರೆ ಐಸ್ ಕ್ರೀಮ್ ತಿಂತೇವಲ್ಲ ಐಡಿಯಲ್ಸಿಗೆ ಹೋಗಿ. ನಾವು ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡಿದ್ದು ಐಡಿಯಲ್ಸಲ್ಲಿ. ಆಯ್ತು, ಇನ್ನು ಸೀದಾ ವಾಪಸ್ ಮನೆಗೆ. ಹಾಗೆ ಸೆಂಡ್ ಆಫ್ ಕೊಡುವ ಟೈಮ್ ಈಗ. ಹೊರಟ್ರು ಕೊಟ್ರೇಶ್ ಆಗ ಅವರ ಫ್ಯಾಮಿಲಿ. ಹೌದು, ನಿಮಗೆ ಕುತ್ಕೊಳ್ಬೋದಿತ್ತು ಒಂದಿನ. ನಾವು ನಾಳೆ ಹೋಗಿ ಹೇಳೋದು. ಶಾಲೆ ಇದೆ ಅಲ್ಲ. ಹಾಂ ಹೌದು. ಥ್ಯಾಂಕ್ಸ್ ಟು ಯು, ಇಷ್ಟು ಟೈಮ್ ತಗೊಂಡು ಬಂದಿದ್ದೀರಲ್ಲ. ಹೆಂಡತಿಯ ಫ್ರೆಂಡಿಗೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟು ಬಂದ್ರಲ್ಲ, ತುಂಬ ಥ್ಯಾಂಕ್ಸ್ ನಿಮ್ಗೆ ಇಬ್ರಿಗೂ. ಆ್ಯಂಡ್ ಸಂತೋಷದ ಹೆಂಡತಿಗೆ. ಬರ್ತೀವಿ ಡೆಫಿನೆಟ್ಲಿ. ನೆಕ್ಸ್ಟ್ ಇಯರ್ ನೋಡಿ. ಒಂದೇ ದಿವಸ ಬಂದು ಹೋಗುದು ನಾವು. ಬಾಯ್ ಸಂತು. ಬಾಯ್ ಕ್ಲಾರಾ, ಬಾಯ್. ಅವ್ರ ಮಕ್ಕರ್ ಮಾಡುದು ನನ್ನ ಸಾಂಗ್ಗೆ, ಬ್ಯಾಕ್ ಗ್ರೌಂಡ್ ಸಾಂಗ್ಗೆ. ಯಾವಾಗ ಸಿಗ್ತಿ? ನಾವಿದ್ದೇವೆ, ಬರ್ಬೋದು. ನೆಕ್ಸ್ಟ್ ಪ್ಲಾನ್ ಫಾರ್ ಬ್ಯಾಂಗ್ಳೂರ್. ಓಕೆ, ಬ್ಯಾಂಗ್ಳೂರ್ಗೆ ಬಂದ್ಬಿಡಿ ನೆಕ್ಸ್ಟ್ ಇಯರ್. ಎಂತ ವಿ ಹ್ಯಾವ್ ಮೆನಿ ಮಮ್ಮಿ ಅಂತ ಸಿಗ್ಲಿಕ್ಕೆ ಬಂದಾಳೆ ಸೌಮ್ಯ. ಬರ್ತಾ ಇದ್ದಾರೆ ಹಸ್ಬೆಂಡ್ ಅವರು ಇನ್ನೊಂದು ಕಾರಲ್ಲಿ. ಹೌದಾ? ಎಲ್ಲಿದ್ದಾರೆ? ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಹಾಯ್, ಸಂತೋಷ ಆಯ್ತು. ಆರಾಮ್ ಇದನ್ನ ಮಾಡಿ, ರೆಸ್ಟ್ ಮಾಡಿ. ಸೌಮ್ಯ ಹಾಗೂ ಅವಳ ಫ್ಯಾಮಿಲಿ ಹೊರಟರು ಬ್ಯಾಂಗ್ಳೂರಿಗೆ. ಬಾಯ್ ಸಂತು, ಜಾಗ್ರತೆ. ಸಂತು ಹೋದ. ಸೆಲೆಕ್ಟ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಬಾಯ್ ಬಂಗಾರ. ಇಲ್ಲ ಯಾಕೆ ಅಳುದು? ಅಲ್ಲ ಗೊತ್ತಾಯ್ತು. ಓಕೆ ಬಾಯ್. ಸೌಮ್ಯ ಸಹ ಹೋದ್ಲು. ರಿಕ್ಷಾದ ಹಿಂದೆ ಕಿಯಾರ ಅಂತ ಬರೆದಿದೆ. ಕಿಯಾರ ನನ್ನ ರಿಕ್ಷಾ ಬಂತು ಮಗ. ಜಪ್ಪು ಮಾರ್ಗನ್ ಸ್ಕೇಟ್ ಸೂಪರ್ ಅಲ್ಲ. ಅದು ದೊಡ್ಡ ಮರ ನೋಡೋ ಖುಷಿ ಆಗ್ತದೆ. ಒಂದೇ ಹೆದ್ರಿಕೆ, ಯಾವಾಗ ಮರ ಬೀಳ್ತದೆ ಅಂತಿಲ್ಲ. ಯಾಕಂದ್ರೆ ನೀರೆಲ್ಲ ನಿಲ್ತದಲ್ಲ ಮಳೆ ಬಂದಾಗ, ಆಗ ಮರ ಬೀಳೋ ಸಾಧ್ಯತೆ ಜಾಸ್ತಿ. ಗೆಲ್ಲು ಕೆಲವು ಕಡೆ ಮರ ಸಹ ಬೀಳ್ತದೆ ನೋಡಿ. ಅದು ಕೆಳಗೆ ಬುಡ ಎಲ್ಲ ವೀಕ್ ಆಗಿದೆ. ಇದು ನನ್ನ ಗಂಡನ ಫಸ್ಟ್ ಕಸನ್ ಆಯ್ತಾ. ಸೊ ಇವರನ್ನು ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ನೋಡಿ ಬಂದಿದ್ದಾರೆ ಮಂಡ್ಯಲ್ಲಿ ಹಿಡಿದುಕೊಂಡು. ಯಾರನ್ನ ಇದು?
ನೀವು ಕೋನೆ ಕಟ್ಟಪ್ಪಗಿ ಕಟ್ಟಪ್ಪನ ಬಾಹುಬಲಿಯ ಬಾಹುಬಲಿ ಅಲ್ಲ ಲಿಂಬೆ ಪುಳಿಯ ಇಂಟರ್ ಮಾರ್ಕೆಟ್ಗೆ ಬಂದೆ. ಇಲ್ಲಿ ಎಲ್ಲ ಕಾಯಿಪಲ್ಯ ಮಾರ್ತಾ ಇದ್ದಾರೆ. ಒಳ್ಳೆ ರೇಟಿಗೆ ಸಿಗ್ತದೆ. ಕ್ಲೋಸಿಂಗ್ ಟೈಮ್ ಅಲ್ಲ. ಕಲ್ಪನಾ ಸ್ವೀಟ್ಸ್, ಫೇಮಸ್ ಕಲ್ಪನಾ ಸ್ವೀಟ್ಸ್. ಎಲ್ಲ ಜಾಮ್ ಆಗಿದೆ. ಇಲ್ಲಿ ಡ್ರೈವ್ ಮಾಡೋದೇ ಒಂದು ದೊಡ್ಡ ಸ್ಟ್ರೆಸ್. ಫೇಮಸ್ PK ಪೂಜಾರಿ ಟೆಕ್ಸ್ಟೈಲ್ಸ್. ಇಲ್ಲೆಲ್ಲ ಮುಂಚೆ ನಾವು ಮೆಟೀರಿಯಲ್ ತಗೊಂಡು ಹೊಲಿಸ್ತಾ ಇದ್ದೆವು. ಸ್ಟ್ರೀಟ್ ಹಂಪನಕಟ್ಟೆ ಹೋಗುವ ರೋಡ್. ಸಂಜೆ ಆದ ಕಾರಣ ಎಲ್ಲ ಜಿಗಿಬಿಗಿ ಉಂಟು. ಕ್ಲೋಸಿಂಗ್ ಸ್ಕೂಲ್ ಬುಕ್ ಕಂಪನಿ, ಸ್ಟ್ರೀಟ್ ಅಲ್ಲಿರುವ ಸ್ಕೂಲ್ ಬುಕ್ ಕಂಪನಿ. ಇದರ ಆಪೋಸಿಟ್ ಸೈಡ್ ಅಲ್ಲಿ ಫೇಮಸ್ ಶಾಪ್ ಉಂಟು, ದ ಬಲ್ಲಿ ಪೋಡಿ ಅಂತೇಳಿ. ಯಾವ ಅಂಗಡಿಯಲ್ಲಿ ಒಟ್ರಾಸಿ ಜನ ಉಂಟು ಅದೇ ಶಾಪ್. ಭಾರಿ ಡಿಮಾಂಡ್ ಅವರ ಪೋಡಿಗೆ. ಇಲ್ಲಿ ದ ಬಲ್ಲಿ ಶಾಪ್. ಈಗೆಲ್ಲ ಪೋಡಿ ತಿಂದು ಹೋಗಿದ್ದಾರೆ ಏನ. 7 ಗಂಟೆ ಆಗ್ತಾ ಬಂತಲ್ಲ. ಹೆಚ್ಚು ಜನ ಇಲ್ಲ ಸೇರ್ಲಿಲ್ಲ. ಖಾಲಿ 2 ಸಂಜೀರ ಹಾಗೂ ಕಾಲಿಫ್ಲವರ್ ಪೋಡಿ ಅಷ್ಟೇ. ಅನ್ಬಾಕ್ಸಿಂಗ್ ಮಾಡೋ ಕಾಲಿಫ್ಲವರ್ ಪೋಡಿ 2 ಪ್ಲೇಟ್ ತಗೊಂಡೆ. ಒಳ್ಳೆ ಉಂಟು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಲ್ಲ. ಉಪ್ಪು ಉಂಟು. ಓಕೆ, ಯಾಕಂದ್ರೆ ಕ್ಲೋಸಿಂಗ್ ಎಂತ ಪೋಡಿ ಎಲ್ಲ ಸೇಲ್ ಆಗಿದೆ. ಅವರು ಎಂತ ಕರೆಯುವುದಿದ್ದನ್ನು? ಪೋಡಿ ಪೋಡಿ ಅಪ್ಪಡಿ ಪೋಡಿ. ಹಸಿ ಎಲ್ಲ ಒಳ್ಳೆ ಆಗ್ತದೆ ಅದಾ. ಹಸಿ ಆಗುವಾಗ ಎಲ್ಲ ಒಳ್ಳೆ ಆಗ್ತದೆ. ಹೋಗ್ಲಿ ಫ್ಯಾಕ್ಟ್ ಅದು ಅಲ್ಲ. ನೆಕ್ಸ್ಟ್ ಡೇ ಒಬ್ಬರು ಫ್ಯಾಮಿಲಿ ಮೆಂಬರ್ ನಮಗೆ ಊಟಕ್ಕೆ ಕರೆದಿದ್ದಾರೆ. ಗಮ್ಮತ್ತಾಗಿ ಊಟ ಮಾಡಿದ್ದಾರೆ. ಸೇಮಿದಡ್ಡೆ, ಕೋಳಿ ಸಾರು, ಮಟನ್, ಕಚಂಬರ್ ಎಲ್ಲ ಗಮ್ಮತ್ತಾಗಿ ನಾವು ಬ್ಯಾಟಿಂಗ್ ಮಾಡ್ತಾ ಮತ್ತೇನು ಡ್ಯಾಡಿದು ಚೆಕಪ್ಗೆ ಹೋಗ್ಲಿಕ್ಕೆ ಉಂಟು. ಸ್ಪೆಷಲ್ ಆದ ಬೇಳೆ ಪಾಯಸ ಸಹ ಮಾಡಿದರು. ಡ್ಯಾಡಿಯ ರೂಟೀನ್ ಚೆಕಪ್ಗೆ ಬಂದಿದ್ದೇವೆ. ಅವರ ರಿಪೋರ್ಟ್ ಸ್ವಲ್ಪ ವೇರಿಯೇಷನ್ಸ್ ಇದ್ದ ಕಾರಣ ಡಾಕ್ಟರ್ ಅಡ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ ಡ್ಯಾಡಿಯನ್ನು. ಡ್ಯಾಡಿ 4 ದಿನ ಆಸ್ಪತ್ರೆಯಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ಒಬ್ಸರ್ವೇಷನಲ್ಲಿ ಇರ್ತಾರೆ. ಎಂತ ಅಷ್ಟು ಸೀರಿಯಸ್ ಏನೂ ಇಲ್ಲ. ಸ್ವಲ್ಪ ರಿಪೋರ್ಟ್ಸ್ ನಾರ್ಮಲ್ ಆಗೋವರೆಗೆ ಅವರನ್ನು ಅಡ್ಮಿಷನ್ ಮಾಡಿ ಮತ್ತೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದರು. ಗಾಡ್ಸ್ ಪ್ಲಾನ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ಹೇಳ್ತಾರೆ. ನೋಡಿ ಅಂತೆ ದೇವರು ಹೇಗೆ ನಮ್ಮನ್ನು ನಡೆಸ್ತಾರಂತೇಳಿ. ನಾವಿದ್ದಾಗಲೇ ಹೀಗೆ ಆಯಿತು. ಸೊ ಅದರಿಂದಾಗಿ ಮಮ್ಮಿ ಡ್ಯಾಡಿಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಸ್ವಲ್ಪ ಧೈರ್ಯ ಸಹ ಆಯಿತು ನಾವಿದ್ದ ಕಾರಣ. ನೋಡಿ ಅಪ್ಪದ ಐಬ್ರೋಸ್ ಮಾಡ್ತಿದ್ದಾಳೆ ಕ್ಯಾರ. ಅದು ಸಹ ಬಲ್ಲಲ್ಲಿ ಐಬ್ರೋಸ್ ಮಾಡೋದ ಮಗ. ಕ್ಯಾರದು ಫೇವ್ರೇಟ್ ಕ್ಯೂಕುಂಬರ್. ವಾಶ್ ಮಾಡಬೇಕಾ? ವಾಶ್ ಮಾಡಿದ್ರ? ಅಜ್ಜೆ ಕೊಡು ಸ್ವಲ್ಪ. ಬೇಡ ಅಂತ ಅವ್ಳಿಗೆ ಇಷ್ಟ ಕ್ಯೂಕುಂಬರ್. ಮಳೆ ಮಳೆ. ಮಳೆ ಈ ತಿಂಡಿ ತಗೊಂಡು ಬಂದು ಇದು ಕ್ಯಾಂಟೀನಿಂದ ಸ್ಯಾಂಡ್ವಿಚ್, ಚಿಕನ್ ಸ್ಯಾಂಡ್ವಿಚ್, ಬೊಂಡ ನೀರು ಹಾಗೂ ವಾಟರ್ಮೆಲನ್ ಜ್ಯೂಸ್. ಒಬ್ಬರು ಸಬ್ಸ್ಕ್ರೈಬರ್ ಬಂದು ಕಿಯಾರಾಗೆ ತಿಂಡಿ ಎಲ್ಲ ಕೊಟ್ಟಿದ್ದಾರೆ. ಹಾಗೂ ಡ್ಯಾಡಿಗೆ ಫ್ರೂಟ್ಸ್, ಕಿಯಾರಾಗೆ ತಿಂಡಿ, ಚಾಕ್ಲೇಟ್, ಕೇಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಮಕ್ಕಳಿದ್ದ ಮನೆ ಒಕ್ಕೆಲ್ಲ ಅಂತೇಳಿ ಹೇಳ್ತಾರಲ್ಲ, ಮಕ್ಕಳನ್ನು ನೋಡಿ ನಮ್ಮ ಮಂಡ್ಯಲ್ಲಿರುವ ಟೆನ್ಷನ್ಸ್ ಇರಲಿ ಎಲ್ಲ ಹಾರಿ ಹೋಗ್ತದೆ. ನಮಗೆಲ್ಲ ಗಲ್ಫ್ ಕಂಟ್ರೀಸಲ್ಲೆಲ್ಲ ಅಷ್ಟು ಮಳೆ ಸಿಗೋದಿಲ್ಲಲ್ಲ. ಇವಳಿಗೆ ಇಲ್ಲಿ ಮಳೆ ನೋಡಿದ ಕೂಡಲೇ ಹಾರಲಿಕ್ಕೆ ಸ್ಟಾರ್ಟ್. ಭಾರಿ ಇಷ್ಟ ಅವಳಿಗೆ ಮಳೆ ಅಂದರೆ. ಡ್ಯಾಡಿಯ ಬ್ಲಡ್ ಸ್ಯಾಂಪಲ್ ತಗೊಳ್ಳಿಕ್ಕೆ ಬಂದರೆ ಡ್ಯಾಡಿ ನೋಡಬಾರ್ದಂತೇಳಿ ಇವಳು ಕಣ್ಣು ಮುಚ್ತಾ ಇದ್ದಾಳೆ. ಡ್ಯಾಡಿದು ಪ್ಯಾಂಡ್ ಅದು ಡ್ರೆಸ್ ನೋಡಿ ಬೆಲ್ಚಪ್ಪನಾಗೆ ಕಾಣ್ತಾ ಉಂಟು. ಪ್ಯಾಂಡ ಎಂತ ಮಗ ಇದು? ಬೆಲ್ಚಪ್ಪ ಪ್ಯಾಂಡ.
ಕಾರ್ ವಾಶ್ ಆಗ್ತಾ ಉಂಟು. ತುಂಬ ದಿನ ಆಯಿತು ಕಾರ್ ವಾಶ್ ಮಾಡೋದು. ಇದು ಮೆಷಿನ್ ನಾವು ದುಬೈಯಿಂದಲೇ ತಂದೋದು. 2-3 ವರ್ಷ ಆಯ್ತು ತಂದು. ಭಾರಿ ಒಳ್ಳೆ ಮೆಷಿನ್ ಇದು ಕಾರ್ ಕ್ಲೀನ್ ಮಾಡಲಿಕ್ಕೆ. ಬ್ರ್ಯಾಂಡ್ ನೋಡಿ. ಯಾರೆಲ್ಲಿ ಬಿಸಿ ಇದ್ದಾಳೆ ಆಡುದ್ರಲ್ಲಿ. ಇದ್ರೆ ಇದೊಂದಲ್ಲ, ಸಂಜೆ ಮಕ್ಕಳೆಲ್ಲ ಆಡುವಾಗ ಅದೊಂದು ಒಳ್ಳೆ ಎಂತ ಹೇಳೋದು ನೋಟ. ನಮಗೆ ಪೇರೆಂಟ್ಸ್ಗೆ ಕೂತ್ಕೊಂಡು ಮಕ್ಕಳು ಆಡೋದೆಲ್ಲ ನೋಡೋದು, ಮತ್ತು ಮಕ್ಕಳಿಗೆ ಸಹ ಒಳ್ಳೆ. ಮನೆಯಲ್ಲಿ ಎಷ್ಟು ಕೂತ್ಕೊಳ್ಳೋದಲ್ಲ, ಅವ್ರಿಗೆ ಸಹ ಬೋರ್ ಆಗ್ತದೆ. ಎಸ್ಪೆಷಲಿ ಕಿಯಾರಾಗಿ ಹೊರಗೆ ಆಡೋದಂದ್ರೆ ಇಷ್ಟ, ಆದರೆ ಅಲ್ಲಿ ಕಷ್ಟ ಆಗ್ತದೆ. ಮತ್ತು ಬೇರೆ ದೇಶದ ಮಕ್ಕಳೆಲ್ಲ ನಮ್ಮ ಇಂಡಿಯನ್ಸ್ನವರಾಗಿ ಫ್ರೆಂಡ್ಲಿ ಇರೋದಿಲ್ಲ. ಅವರವರ ದೇಶದ ಮಕ್ಕಳೊಟ್ಟಿಗೆ ಆಡ್ತಾರೆ. ಕೆಲವರು ಇದ್ದಾರೆ ಒಳ್ಳೆಯವರು, ಕೆಲವರು ಅವರವರ ಗ್ರೂಪ್ ಒಟ್ಟಿಗೆ ಆಡ್ತಾರೆ. ಸೊ ಇಲ್ಲಿ ಬಂದಾಗ ಅವಳಿಗೆ ಭಾರಿ ಖುಷಿ ಹೊರಗೆ ಆಡಲಿಕ್ಕೆ. ಸೊ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. ಇಡೀ ವಾರ ನಮ್ಮದು ಸ್ವಲ್ಪ ಆಚೆ ಈಚೆ ಆಯಿತು, ಬಟ್ ಇಟ್ಸ್ ಓಕೆ. ನಾವಿರುವಾಗಲೇ ಎಲ್ಲ ಆದದ್ರಿಂದ ಒಳ್ಳೇದಾಯಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ಲ. ದೇವರ ಪ್ಲ್ಯಾನ್ಸ್ ನಮ್ಮ ಪ್ಲ್ಯಾನ್ಸ್ಗಿಂತ ತುಂಬ 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 ಮೇಲೆ. ನಾವು ಸ್ವಲ್ಪ ನೆನೆಸೋದು, ಅದೇ ದೇವರು ನಮಗಿಂತ ದೊಡ್ಡ ನೆನೆಸ್ತಾರೆ. ಸೊ ಹಾಗೆ ದೇವರ ಚಿತ್ತ ಬೆಸ್ಟೇ, ನಮಗೆ ಬೆಸ್ಟೇ ಮಾಡೋದು ದೇವರು. ಯಾವತ್ತು ನಾವು ಹಾಳಾಗಬೇಕಂತ ದೇವರು ಬಯಸೋದಿಲ್ಲ. 15th August ಇವತ್ತು ಇಂಡಿಪೆಂಡೆನ್ಸ್ ಡೇ. ಬೆಳಿಗ್ಗೆ ಸ್ವರಸ ಎಲ್ಲ 6:30 ಆಯಿತು. ಈಗ ಎದ್ದಿದ್ದೇವೆ. ಇಲ್ಲೊಂದು ಬಾವುಟಗುಡ್ಡದಲ್ಲಿ ದೊಡ್ಡ ಪೋಲ್ ಹಾಕಿದ್ದಾರೆ ಆಯಿತಾ. ಸೊ ಅಲ್ಲಿ ಹೋಗ್ತಿದ್ದೇವೆ ಫ್ಲ್ಯಾಗ್ ಹಾಯ್ಸ್ಟಿಂಗ್ಗೆ. ಇವಳು ಸಹ ರೆಡಿ ಆಗಿದ್ದಾಳೆ. ಇಬ್ಬರು ಸಹ ವೈಟ್ ಹಾಕಿದ್ದೇವೆ. ಕಣ್ಣೆಲ್ಲ ಡ್ರೈ ಕಾಫ್. ಇವಳಿಗೆ ಸಹ ಡ್ರೈ ಕಾಫ್, ನನಗೆ ಸಹ ಡ್ರೈ ಕಾಫ್. ನೋಡುವ ಹೋಗುವ, ಹೀಗೆ ಉಂಟು ನಿಮಗೆ ತೋರಿಸ್ತೇನೆ. ಲೆಟ್ಸ್ ಗೋ. ಇಂಡಿಪೆಂಡೆನ್ಸ್ ಡೇ ಆದ ಕಾರಣ ಹೆಚ್ಚಿನ ಅಂಗಡಿಗಳಿಗೆ ರಜೆ ಇವತ್ತು. ಆದರೆ ಊರಲ್ಲಿ ಫುಲ್ ಆನ್ ಇಂಡಿಪೆಂಡೆನ್ಸ್ ಡೇ ವೈಬ್ಸ್ ಆಯ್ತಾ. ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಸೂಪರ್ ಆದ ಡೆಕೋರೇಷನ್. ಎಲ್ಯೂಷಸ್ ಹತ್ರ ಟಾಗೋರ್ ಪಾರ್ಕ್ ನೋಡಿ. ಟಾಲೆಸ್ಟ್ ಮ್ಯಾಂಗ್ಳೂರಲ್ಲಿ ಹೊಸತ್ತಾದ ಪೋಲ್ ಹಾಕಿದೆ. ಒಬ್ಬ ಭಯಂಕರ ದೊಡ್ಡದು ಹೊಸದಾದ ಪೋಲಲ್ಲಿ ನಾವು ಫ್ಲ್ಯಾಗ್ ಹೋಸ್ಟಿಂಗ್ ಉಂಟದ ನೆನೆಸಿದ್ದು. ಆದರೆ ಇಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಇಲ್ಲ ಅಂತೆ ಇವತ್ತು. ಸೊ ನೋಡುವ, ಬೇರೆ ಕಡೆ ನೋಡುವ. ಇನ್ನು 7 ಗಂಟೆ. ಸೊ ಹೋಗುವ, ಬೇರೆ ಕಡೆ ಹೋಗುವ. ಇಲ್ಲಿ ಇಲ್ಲ ಅಂತೆ ನಾವು ಇವತ್ತು ಪೋಲ್ ಇನಾಗ್ರೇಷನ್ ಫ್ಲ್ಯಾಗ್ ಹಾಕುದ್ಲಂತೆ ಇದಕ್ಕೆ. ಅದೇ ನೋಡುದು. ಇಲ್ಲಿ ಏನು ಮಾರೆ ಯಾರು ಜನ ಇಲ್ಲ. ನಾನೊಬ್ಬಳೆ ವ್ಲಾಗರ್ ಬಂದೇನಂತೇಳಿ ನೋಡುವಾಗ ಇಲ್ಲಿ ಫಾರೆಸ್ಟಿಗೆ ಇದ್ರೆ ಅಲ್ಲ ಬರೋದು ಜನ. ಇಲ್ಲಾಂದರೆ ಕಂಬ ಕ್ಲೀನ್ ಮಾಡಲಿಕ್ಕೆ ಬರಬೇಕಷ್ಟೇ. ಹೊಸದಾದ ಕಂಬ, ಭಾರಿ ದೊಡ್ಡ ಕಂಬ. ಆದರೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಲಿಲ್ಲ, ಎಂತಕ್ಕಂತ ಗೊತ್ತಿಲ್ಲ. ಮಂಗಳೂರಿನ ಒನ್ ಆಫ್ ದ ಫೇಮಸ್ ಕಾಲೇಜ್ ಆಯ್ತಾ ಇದು, ಸೇಂಟ್ ಎಲೋಷಿಯಸ್ ಕಾಲೇಜ್. ಒಂದು ಫ್ಲ್ಯಾಗ್ ತಗೊಂಡೆ, 50 rupees. ಕಿಯಾ ಟೇಕ್ ಫ್ಲ್ಯಾಗ್. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ನಮ್ಮ ಚರ್ಚಿಗೆ ಬಂದೆವು ಫ್ಲ್ಯಾಗ್ ಹಾಯ್ಸ್ಟಿಂಗ್ಗೆ. ಆದರೆ ನಾವು ಇಲ್ಲಿ ಸಹ ಅನ್ಲಕ್ಕಿ, ಫ್ಲ್ಯಾಗ್ ಹಾಯ್ಸ್ಟಿಂಗ್ ಆಲ್ರೆಡಿ ಆಗಿದೆ. ನೆಹರು ಮೈದಾನ್ಗೆ ಬಂದಿದ್ದೇವೆ ಇಲ್ಲಿಯ ಫ್ಲ್ಯಾಗ್ ಹಾಯ್ಸ್ಟಿಂಗ್ಗೆ. ಎಲ್ಲರೂ ಸಹ ಇಲ್ಲಿ ಮಾರ್ಚ್ ಫಾಸ್ಟ್ಗೆ ರೆಡಿ ಆಗಿದ್ದಾರೆ.
ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದೇನೆ. ನಾವು ಪುಲಾವ್ ತಗೊಂಡೆ, ಇವರು ವಡೆ ತಗೊಂಡಿದ್ದಾರೆ. ಇವಳು ಇನ್ನೂ ಬರಬೇಕು. ಪೂರಿ ಪೂರಿ ಸ್ಪೂನ್ ಎಂತಕ್ಕೆ? ಇದು ಇದು ಈಗ ಲಂಡನ್ನಿಂದ ಬಂದದಷ್ಟೇ. ನಾವು ಬಿಸಿ ಉಂಟಾ? ಕಟ್ ಮಾಡಿ ಕೊಡ್ತೇವೆ. ಓ ತುಂಬ ಬಿಸಿ ಉಂಟು, ಒಟ್ಟರಸಿ ಬಿಸಿ ಉಂಟು. ಇದು ತಗೋ. ಇದು ಫೇಮಸ್ ಪೈನಾಪಲ್ ಶೀರಾ. ಪೈನಾಪಲ್ ಶೀರಾ ಇಲ್ಲಿದ್ದು ಎಲ್ಲರದ್ದು ಸಹ ಫೇವ್ರೇಟ್. ಶೀರಾ ಒಳ್ಳೆ ಉಂಟು, ಭಾರಿ ಟೇಸ್ಟ್. ತಿಂದು ಬಹುಶಃ ಎಸೆನ್ಸ್ ಹಾಕ್ತಾರೆ. ಪೀಸ್ ಸಿಕ್ಕಲಿಲ್ಲ ನನಗೆ, ಸಿಗುತ್ತಾ? ಒಳ್ಳೆ ಉಂಟು, ಮಾತ್ರ ಒಳ್ಳೆ ಉಂಟು. ಮನೆ ಎದುರಲ್ಲೇ ಫ್ಲಾಗ್ ಹಾಕಿದ್ದೇವೆ. ಇಲ್ಲಿ ಇವಳು ನಪ್ಪೆಲ್ತಾ ಇದ್ದಾಳೆ, ಆಚೊಮ್ಮೆ ಈಚೊಮ್ಮೆ. ಎಲ್ಲರೂ ಸಹ ಇಲ್ಲಿ ಫ್ಲಾಗ್ ಹಾಕಿದ್ದಾರೆ, ನಾವು ಸಹ ಹಾಕಿದ್ದೇವೆ. ಇಲ್ಲಿ ಸಹ ಹಾಕಿದ್ದಾರೆ ನಮ್ಮ ನೇಬರ್, ಹಾಗೂ ಇಲ್ಲಿ ಸಹ ನಮ್ಮ ನೇಬರ್ ಹಾಕಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ನಮಗೆ ಇವತ್ತು ಗಡ್ಬಡ್ ಅಲ್ಲ, ಇದು ದಿಲ್ಖುಷಲ್ಲಿ ಮೂರು ಫ್ಲೇವರ್ ಐಸ್ ಕ್ರೀಮ್, ನಟ್ಸ್ ಹಾಗೂ ಫ್ರೂಟ್ಸ್ ಬರ್ತದೆ, ಮತ್ತು ಸೇಮೆ ಬರ್ತದೆ. ನನಗೆ ಸೇಮೆ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ. ಸಂಜೆ ಲಾಂಗ್ ಡ್ರೈವ್ ಹೋಗುವ ಅಂತೇಳಿ ಪನಂಬೂರಿಂದ ಪಾಸ್ ಆಗುವಾಗ ಇಲ್ಲಿ ಮೀನು ಮಾರ್ತಿದ್ರು. ಮೊನ್ನೆ ನಾನು ತೋರಿಸಿದ್ದಲ್ಲ ಇಲ್ಲಿ ಮೀನು ಮಾರೋದು. ಇವತ್ತು ತಗೊಳ್ಳುವ ಅಂತೇಳಿ ಇಲ್ಲಿ ಬಂದಿದ್ದೇವೆ. ಕಲ್ಲೂರು ಹೇಗೆ? ಕಲ್ಲೂರು ಹೇಗೆ? ಫ್ರೆಶ್ ಏನು 450. ಇದು 1/2 kg ಹಾಗೂ ಎಟ್ಟಿ 1 kg ತಗೊಂಡೆ. ಎಟ್ಟಿಗೆ 500 ರೂಪಾಯಿ 1 kgಗೆ. ಇದು 450 ರುಪೀಸ್. ಒಟ್ರಾಸಿ ಅಂದರೆ ಒಟ್ರಾಸಿ ರಶ್. ಸ್ವಲ್ಪ ಎಕ್ಸ್ಪೆನ್ಸಿವ್, ಆದರೆ ಒಳ್ಳೆ ಫ್ರೆಶ್ ಉಂಟು, ಮೀನು ಫ್ರೆಶ್ ಉಂಟು. ಜನ ನೋಡಿ, ಒಟ್ರಾಸಿ ಜನ. ಇದು ಮ್ಯಾಂಗ್ಳೂರ್ ಪೋರ್ಟ್ ಹಾಗೂ ಪನಂಬೂರು ಬೀಚಿಗೆ ಹೋಗುವ ದಾರಿ. ಇಲ್ಲಿ ಸಹ ಇದು ಎಲ್ಲಿ ಪ್ಲೇಸ್? ಎಲ್ಲಿ ಪ್ಲೇಸ್ ಇದು? ಸೂರಜ್ ಇಂಟರ್ನ್ಯಾಷನಲ್ ಹತ್ರ ಮ್ಯಾಕ್ಡೊನಾಲ್ಡ್ಸ್ ಉಂಟಲ್ಲ, ಇದು ಡ್ರೈವ್ ಥ್ರೂ ಆಯ್ತಾ. ಗಾಡಿಯಿಂದ ಇಳಿಬೇಕಂತಿಲ್ಲ, ಗಾಡಿಯಲ್ಲಿ ಹೋಗ್ತಾ ಆರ್ಡರ್ ಕೊಟ್ಟು ಗಾಡಿಯಲ್ಲೇ ಹಣ ಕೊಟ್ಟು ಅವರು ನಿಮ್ಗೆ ತಿಂಡಿ ಸಹ ಗಾಡಿಯಲ್ಲೇ ಕೊಡ್ತಾರೆ. ಗಾಡಿಯಲ್ಲೇ ತಿಂದುಕೊಂಡು ಹೋಗ್ಬೋದು. ಈ ಕಾನ್ಸೆಪ್ಟಿಗೆ ಡ್ರೈವ್ ಥ್ರೂ ಅಂತ ಹೇಳ್ತಾರೆ. ಯುಎಯಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಹತ್ರ ಉಂಟು ಹೀಗೆ ಕಾನ್ಸೆಪ್ಟ್. ಕನ್ನಡ ಮನ ಕನ್ನಡವಾಗಿರಲಿ, ಇದೇ ನಾಡು ಇದೇ ಭಾಷೆ. ಮುಲ್ಕಿಯ ಫೇಮಸ್ ಬಪ್ಪನಾಡು ದೇವಸ್ಥಾನ. ಪಡುಬಿದ್ರಿ ಮಾರ್ಕೆಟ್, ಪಡುಬಿದ್ರಿ ಜಂಕ್ಷನ್. ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೇವೆ, ವಿಜಯ ಭವನ. ಗೋಳಿ ಬಜೆ ಮತ್ತು ಗೋಳಿ ಬಜೆ ಹೇಗೆ ಉಂಟು ಹೇಳಿ? ಉಂಟಾ? ಸಾಫ್ಟ್ ಉಂಟಾ? ಅಮ್ಮ ತಗೊಳ್ಳಿ. ಬೇಡ. ಪಾವ್ ಭಾಜಿ ಆರ್ಡರ್ ಮಾಡಿದ್ದೆ. ಲಿಂಬೆ ಹಾಕ್ಬೇಡಮ್ಮ. ಪೋಡಿ ಬಾಳೆಹಣ್ಣಿನ ಪೋಡಿ ಹೇಗೆ ಉಂಟು? ಟ್ರೈ ಬನಾನಾ ಫ್ರೈ ಮಾಡ. ಬನಾನಾ ಫ್ರೈ ಮಾಡು. ತಿನ್ನುವುದೇ ಇಲ್ಲ ಅವಳು. ಮಮ್ಮಿ ಡ್ಯಾಡಿ ಮಸಾಲೆ ದೋಸೆ ಹಾಗೂ ನಾಲ್ ಸಹ ಮಸಾಲೆ ದೋಸೆ ಆಸ್ ಯೂಶುವಲ್. ನೀನು ದೋಸೆ ಬಾಜಿ. ಹೇಗುಂಟು ದೋಸೆ? ಹಾಲು ಹೇಗೆ ಉಂಟು? ದೋಸೆಗೆ ಉಂಟಮ್ಮ, ಒಳ್ಳೆ ಉಂಟಾ? ಸಾಂಬಾರು ಭಾರಿ ಒಳ್ಳೆ ಉಂಟು. ತುಂಬ ಅಂದರೆ ತುಂಬ ರೀಸನೇಬಲ್ ನೋಡಿ. ಗೋಳಿ ಬಜ್ಜಿ 49, ಬನಾನಾ ಪುಡಿ 52, ಮಸಾಲೆ ದೋಸೆ 80, ಪಾವ್ ಭಾಜಿ 90, ಕಾಫಿ ಒಂದಕ್ಕೆ 30 ಆಗ್ಬೋದು. ಹೀಗೆ ಬಂದರೆ ಈ ಹೋಟೆಲ್ಗೆ ಬನ್ನಿ ಆಯಿತಾ, ಸೂಪರ್ ಉಂಟು. ವಿಜಯ ಭವನ್ ಎಲ್ಲ ಒಳ್ಳೆ ಇತ್ತು.
ಸಾಂಬಾರಿಂದ ಹಿಡಿದು ಮಸಾಲೆ ದೋಸೆ, ಪೋಡಿ, ಗೋಳಿ ಬಜ್ಜಿ ಎಲ್ಲ ಸೂಪರ್ಸೇ ಉಪ್ಪರ್ ಇತ್ತು. ಟು ಗುಡ್. ಬಿಲ್ ಸಹ ತುಂಬ ರೀಸನೇಬಲ್. ಬದಿಯಲ್ಲಿ ಸಪ್ನ ಸೂಪರ್ ಮಾರ್ಕೆಟ್ ಅಂತ ಇಲ್ಲಿ ಉಂಟು. ಇಲ್ಲಿ ಕೋರೊಟ್ಟಿ ತುಂಬ ಫೇಮಸ್. ಸೊ ನಾವು ವಾಪಸ್ UAEಗೆ ಕೊಂಡೋಗ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಕೋರೊಟ್ಟಿ ಇಷ್ಟು ರೇಂಜ್ ಹಪ್ಪಳ ಹಾಗೂ ಸೆಂಡಿಗೆ ಉಂಟು ನೋಡಿ. ಕಡಲೆಯಾ ಟಾಬ್ಲರ್ ಒಂದು ಚಾಕ್ಲೇಟ್ಗೆ ನೋಡಿದೆ, ಒಂದು ಚಾಕ್ಲೇಟ್ಗೆ 225 ರೂಪಾಯಿ. ರೊಟ್ಟಿ ತಗೊಂಡೆವು. ಇದು ಸೀದಾ ಇನ್ನು ಬ್ಯಾಗ್ಸಿಗೆ. ಚಿಕ್ಕ ಮಟ್ಟಿಗೆ ಶಾಪಿಂಗ್ ಆಯಿತು. ಇಲ್ಲಿ ಶಾಪಿಂಗ್ ಮಾಡಿ ಆಯಿತು ಹಾಗೂ ಇಲ್ಲಿ ತಿಂಡಿ ತಿಂದು ಆಯಿತು. ಮಂಗಳೂರಿನ ಸಿಟಿ ಕಾರ್ಪೊರೇಷನ್ಗೆ ಒಳ್ಳೆ ಲೈಟ್ ಹಾಕಿದ್ದಾರೆ. ಬ್ಲ್ಯಾಕ್ ಕಲರ್ ಲೈಟ್ ಭಾರಿ ಚಂದ ಮಾಡಿದ್ದಾರೆ. ಇವರದ್ದು ಇಲ್ಲಿ ಹೈವೇ ಕೆಲಸ ನಡೀತಾ ಉಂಟು. ಗಂಡಂದು ಗಾಡಿ ಬರುವಾಗ ಗಾಡಿ ತೋಡಾಗಿ ಮನೆಗೆ ಬರೋದು. ಯಾಕಂದರೆ ಅಲ್ಲಿ ಸ್ಟೀಪ್ ಉಂಟಲ್ಲ, ನಮಗೆ ಹೈವೇಯಲ್ಲಿ ತೋಡಿಲ್ಲ, ಖಾಲಿ ರೋಡ್. ನಮಗೆ ಹೈವೇಲಿ ನಮಗೆ ತೋಡಿಲ್ಲ. ರೋಡ್ ಒಂದು ಮಾಡಿದ್ದಾರೆ, ತೋಡು ಮಾಡಲಿಲ್ಲ. ಸರ್ವಿಸ್ ರೋಡ್ ಸಹ ಮಾಡಲಿಲ್ಲ. ಎಂತ ಸಹ ಇಲ್ಲ, ಸರ್ವಿಸ್ ರೋಡ್ಸ್ ಎಲ್ಲ ತೋಡು ಸಹ ಇಲ್ಲ. ಅದಕ್ಕೆ ನಮ್ಮ ರೋಡೇ ತೋಡಾಗಿದೆ. ಸೊ ಅದರಿಂದಾಗಿ ಸ್ವಲ್ಪ ಯಾರನ್ನಾಚು ತರಿಸಿ, ಗೌಡರನ್ನು ತರಿಸಿ ಲೆವೆಲ್ ಮಾಡಿಸ್ಬೇಕು. ಇಲ್ಲಾಂದರೆ ಈ ಗಾಡಿಗೆ ಪೆಟ್ಟು, ತೋಡಾಗಿ ಬರೋದು ಗಾಡಿ. ಸೊ ಭಾರಿ ಕಷ್ಟ. ಎಂತಾಯಿತು ಸಪ್ಪಲ್ ಬೇಕಾ? ಒಂದೆಷ್ಟು ಕಲ್ಲಲ್ಲಿ ತಂದು ಮಾರಿಗಳು ಹಾಕಿದ್ದಾರೆ. ಹೌದಾ? ಅಲ್ಲಿ ಗಾಡಿ ಅಡಿಗೆ ಹಾಕ್ತಾರೆ. ಅದೇ ಪ್ರಾಬ್ಲಮ್. ಸಪ್ಪಲ್ ಇಲ್ಲಿ ಬೊಂಡ ಬಿಸ್ನೆಸ್ ಮಾಡುವವರಿಗೆ ಬೊಂಡದು ಲೋಡ್ ಬಂದಿದೆ. ಫುಲ್ಲು ಟ್ರಕ್ ಉಂಟು ಗೆಂದಲಿ ಬೊಂಡ. 70 ರೂಪಾಯಿ ಗೆಂದಲಿ ಬೊಂಡಗೆ ಇಲ್ಲಿ. ಇವತ್ತು ನಮಗೆ ಮಟನ್ ಬಿರಿಯಾನಿ ಸ್ಪೆಷಲ್ ನಾನು ಮಾಡಿದ್ದೆ. ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೆ ಮಟನ್ ಬಿರಿಯಾನಿ. ಇದರ ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ನಾನು. ಬೇಕಿದ್ರೆ ಲಿಂಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೇನೆ. ಲಾಂಗ್ ಡ್ರೈವ್ಗೆ ಅಂತೇಳಿ ಬಂದದ್ದು. ತಲಪಾಡಿ ಟೋಲ್ ಗೇಟ್ ಪಾಸ್ ಆಗ್ತಿದ್ದೇವೆ. ಇದು ಕೇರಳ ಬಾರ್ಡರ್, ಕೇರಳ ಬಾರ್ಡರ್, ಕರ್ನಾಟಕ ಮತ್ತೆ ಕೇರಳ. ಇನ್ನು ಕೇರಳ ಮಾತಾಡಿ. ಇದಾದ್ಮೇಲೆ ಮಲಯಾಳಂ ಸುಗಮಾಣು ಅಷ್ಟೇ ಬರೋದು ನಂಗೆ. ಸುಗಮ ಟ್ರಾವೆಲ್ಸ್ ಆಣೋ, ಐಡಿಯಲ್ ಟ್ರಾವೆಲ್ಸ್ ಆಣೋ. ಸುಗಮಾಣಸ್ ಅಲ್ಲ, ಐಡಿಯಲ್ಸ್ ಅಲ್ಲ. ನಮ್ಮದು ಏರ್ ಅರೇಬಿಯಾ. ಈಗ ಎಷ್ಟು ಇದು? 55 ಒನ್ ವೇ. ಅವ್ರಿಗೆ ಹೇಳಿ ಹೋಗಿ ಬರ್ತೇವೆ ಅಂತೇಳಿ 85 ಮಾಡ್ತಾರಲ್ಲ ಅವರು. ಅರೆ ಫಾಸ್ಟ್ ಟ್ಯಾಗ್ ಅಲ್ಲಿ ಎಂತ ಹೇಳುದು? ಅದು ಕಾರ್ ಇದು ಡಿಟೆಕ್ಟ್ ಮಾಡೋದು. ನೀನು ತಂದು ಇದು ಇಷ್ಟು ಗೊತ್ತಿಲ್ಲದಾಗೆ ಮಾಡೋದು. ದಪ್ಪ ಬಂಡಿ ಹೇಳಿ, ಅದು ಗೊತ್ತು ಹೇಳೋದು. ಪ್ರತಿ ಸತಿ ಹೇಳ್ಬೇಕಂತಿಲ್ಲ. ಮಮ್ಮಿ ಡ್ಯಾಡಿ ಮನೆಯಿಂದ ಹೋಗುವ ಡ್ರೈವ್ ಹೋಗುವ ಅಂತ ಹೇಳಿ ತಲಪಾಡಿ ಬಾರ್ಡರ್ಗೆ ಬಂದೇವೆ ನಾವು. ನೋಡುವ ಹೇಗೆ ಮಾಡಿದ್ದಾರೆ ರೋಡ್ ಎಲ್ಲ ನೋಡುವ. ಡಿಟೆಕ್ಟೇ ಆಗ್ತಿಲ್ಲ. ನಾನೇ ಪಾತಿರುಜ್ಜಿ ಓಪನ್ ಆಗ್ತಿಲ್ಲ. ಇದರಲ್ಲೇ ಪ್ರಾಬ್ಲಮ್ ಉಂಟಾ? ನಮ್ಮದ್ರಲ್ಲಿ ಪ್ರಾಬ್ಲಮ್ ಉಂಟು. ಟ್ಯಾಗ್ ಉಂಟಾ? ನಮ್ಮ ಫಾಸ್ಟ್ ಟ್ಯಾಗ್ ಮೇಲೆ ಇಲ್ಲಿ ಉಂಟು. ಇಷ್ಟು ಓ ಬೆತ್ತ ತಂದ್ರು ಡಿಟೆಕ್ಟ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ. ಇನ್ನು ಸ್ವಲ್ಪ ಎದುರು ಹೋಗ್ಬೇಕು. ಎಂತ ಕಂಬಕ್ಕೆ ತಕೊಂಡು ಹೋಗ್ತೀರಾ ವಿನಿ? ಸೆನ್ಸ್ ಕ್ಯಾಮ್ರಾ ಚೇಂಜ್ ಮಾಡ್ಬೇಕಾ? ಹೌದು, ಅಂತ ಪ್ರಾಬ್ಲಮ್. ಪುನಃ ತಂದ್ರು ಡಿಟೆಕ್ಟ್ ಮಾಡ್ಲಿಕ್ಕೆ. ಹಿಂದೆಲ್ಲ ಹಾರ್ನ್ ಹೊಡಿತಿದ್ದಾರೆ ನಾವೆಲ್ಲ. ಎಂತ ಅವಸ್ಥೆ ಮಾರೆ. ಅವ್ರಿಗೇನು ಗೊತ್ತಿಲ್ಲ. ತಲಪಾಡಿ ಬಂತು. ರೋಡ್ ಒಳ್ಳೆ ಮಾಡಿದಾರಲ್ಲ ಇಲ್ಲಿಗೆ. ಲಾಸ್ಟ್ ಟೈಮ್ ಬಂದಾಗ ರೋಡ್ ಒಳ್ಳೆ ಇರಲಿಲ್ಲ. ಈ ಸರ್ತಿ ರೋಡ್ ಭಾರಿ ಒಳ್ಳೆ ಮಾಡಿ. ಇಲ್ಲಿತ್ತು ಎದುರು ಹೋಗುವಾಗ ಒಳ್ಳೆ. ಬೇಕಲ್ಗೆ ಹೋದಾಗ ನಾವು ಈಗ ಒಳ್ಳೆ ಒಟ್ರಾಸಿ ಮಾಡಿದ್ದಾರೆ. 1 ವರ್ಷ ಮುಂಚೆ ನಾವು ಬೇಕಲ್ಗೆ ಹೋದಾಗ ನಾವು ಬ್ರೇಕ್ ಡಾನ್ಸ್ ಮಾಡಿಕೊಂಡು ಹೋದದ್ದು. ಹಾಗೆ ಇತ್ತು ರೋಡ್. ಈ ಸರ್ತಿ ರೋಡ್ ಭಾರಿ ಒಳ್ಳೆ ಮಾಡಿದ್ದಾರೆ. ಗೊತ್ತೇ ಆಗುದಿಲ್ಲ. ನೋಡಿ ಇಲ್ಲಿಂದ ಕೇರಳ. ನೋಡಿ ಇಲ್ಲಿಂದ ಕೇರಳ. God's own country heartily welcomes you. Heartily welcomes you. ಅದು ಎಂತ ಸಹ ನಾವು ಮಾತಾಡ್ಬೇಕಲ್ಲ. ಆಕ್ಸೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತದೆ. ಕೇರಳ ಹೋಗಿದಲ್ಲ. ಕಾಸರಗೋಡು 32 ಕಿಲೋಮೀಟರ್ಸ್. ಕನ್ಯಾಕುಮಾರಿ ಹೋಗೋಣ. ನಾಲ್ದು ಬರುವ. ಅಮ್ಮ ಬಿರಿಯಾನಿ ಕಟ್ಟಿ ಅಲ್ಲಿ ರಾಮೇಶ್ವರಂ ಹೋಗಿ ಲಾಸ್ಟ್ ಪಾಯಿಂಟ್ಗೆ ಹೋಗಿ ಬರುವ ಗಾಡಿಯಲ್ಲಿ. ಅಲ್ಲಿ ಮಟನ್ ಬಿರಿಯಾನಿ ತಿನ್ನುವ ಕನ್ಯಾಕುಮಾರಿಯಲ್ಲಿ. ಅಮ್ಮ ಕಟ್ಟಿ ಕೊಟ್ಟಿದ್ದಾರೆ. ಪರಂಗ್ಬೋದು ಅಲ್ಲಿ ಮುಟ್ಟುವ ಅಷ್ಟೇ. ನೋಡ ಒಳ್ಳೆ ಮಾಡಿದಾರ ರೋಡ್. ಭಾರಿ ಚಂದ ಮಾಡಿದ್ದಾರೆ. ನೋಡಿ ಇಲ್ಲಿ ದುಬೈ ರೋಡ್ ಆಗಿ ಉಂಟಲ್ಲ. ಹೌದಾ, ಭಾರಿ ಒಳ್ಳೆ ಮಾಡಿದ್ದಾರೆ. ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಎಷ್ಟು ಒಳ್ಳೆ ಉಂಟು. ನಮ್ಮ ಸೈಡ್ಗಿಂತ ಒಳ್ಳೆ ರೋಡ್ ಇದು. ಆಲ್ರೆಡಿ ನೋಡಿ ವಾಕ್ ಓವರ್ ಸಹ ಮಾಡಿದ್ದಾರೆ. ವಾಕ್ ಓವರ್ ಇದು ತುಂಬಾ ಇಂಪಾರ್ಟೆಂಟ್ ಜನರಿಗೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ. ಜಸ್ಟ್ ತಲಪಾಡಿ ಕ್ರಾಸ್ ಆದ ರೋಡ್ ಇದೆಲ್ಲ ನೆನಪುಂಟು. ನಾವು ಸೈಡ್ ಗುಂಡಿಯಲ್ಲಿ ಹೋಗ್ತಿದ್ದು. ಈಗಲ್ಲ, 2 ವರ್ಷ ಹಿಂದೆ. ಕಿಂಗ್ ದುಬೈ ರೋಡ್ ಇದು.
ಎಲ್ಲ ಮಾರ್ಕಿಂಗ್ neat. ಇರ್ಲಿ, ರೋಡ್ ಇರ್ಲಿ, 3 lane. ಮತ್ತೆ ಎಲ್ಲದರಲ್ಲಿ ಬರ್ದಿದ್ದಾರೆ. ಬಾರಿ ಎದುರಲ್ಲಿ ಚೆನ್ನಾಗಿದೆ. ಎಕ್ಸಿಟ್ ಉಂಟು, ಬದಿಗೆ ಬನ್ನಿ. ನೋಡು. ರೇನ್ ಅಲರ್ಟ್, Avoid sudden braking, go slow. ದುಬೈಗೆ Very good. ಸರ್ವಿಸ್ ರೋಡ್ ಅಲ್ಲಿ ಸಹ ಭಾರಿ ಒಳ್ಳೆ ಮಾರ್ಕಿಂಗ್ಸ್, ಭಾರಿ ಒಳ್ಳೆ ಮಾಡಿದ್ದಾರೆ ಅಲ್ಲ. ರೋಡ್ ಬ್ಯೂಟಿಫುಲ್. ಆಯ್ತು, ನಾವು ಒಂದು ಪಾಯಿಂಟ್ ಮುಟ್ಟಿದೆವು, ಸಾಧಾರಣ ಡ್ರೈವ್ ಮಾಡಿದೆವು. ಅಂಡರ್ ಪಾಸ್ ನೋಡಿ, ಮಾರ್ಕಿಂಗ್ ಇನ್ನು? ನೋಡಿ. ಅಂಡರ್ ಪಾಸ್ ಇಸ್ ಮಾರ್ಕಿಂಗ್ ಬ್ಯೂಟಿಫುಲ್. ಇನ್ನು ವಾಪಸ್ ಮನೆಗೆ ತಿರುಗುವ. In 200 meters, merge onto National Highway 66. ಭಾರಿ ಚಂದ. ಇಲ್ಲಿ ಸಹ ನೋಡಿ ಎಷ್ಟು ಮಾರ್ಕಿಂಗ್ಸ್. ಬ್ಯೂಟಿಫುಲ್ ಮಾರ್ಕಿಂಗ್. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಶೋರ್ಲಿ. ಇಲ್ಲಿ ಬರ್ಲೇಬೇಕು. ನೀವು ಸಹ ರಜೆಗೆ ಇಲ್ಲ ಬಂದ್ರೆ ಡಿಫರೆನ್ಸ್ ನೋಡಿ, ಸಡನ್ ರೋಡ್ ಡಿಫರೆನ್ಸ್. ಅದೊಂದು ರೋಡ್, ಅದು ರೋಡ್ ಭಾರಿ ಚಂದ. ದುಬೈಗೆ ಕಂಪೇರ್ ಮಾಡ್ಬೋದು, ಅಷ್ಟು ಒಳ್ಳೆ ರೋಡ್. ಟೋಲ್ ಕೊಡುವಾಗ ಸಹ ಬೇಜಾರಾಗುದಿಲ್ಲ ಅಲ್ಲ ನೋನ್? 100%. ಟೋಲ್ ಕೊಡುವಾಗ ಸಹ ಬೇಜಾರಾಗುದು, ಯಾಕಂದ್ರೆ ಅಷ್ಟು ಒಳ್ಳೆ ಲಾಟ್ರಿ ಮಾಡ್ತಾರೆ ಗೊತ್ತಾ ನಿಂಗೆ? ನಮ್ಮ ಕರ್ನಾಟಕ ಕೇರಳ ಎಷ್ಟು ಅಂಗಡಿ ನೋಡಿ ಲಾಟ್ರಿ ಇದು. ಲಾಟ್ರಿದ ಅಂಗಡಿ ಅಲ್ಲ. ವಾಶ್ ಉಂಟು. ಪಡುಬಿದ್ರಿ ಹೋಟೆಲ್ಗೆ ಹೋದಾಗ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಜಯಶ್ರೀ ಶೆಟ್ಟಿ ಅಂತೇಳಿ. ತುಂಬಾ ಥ್ಯಾಂಕ್ಸ್. ಬಂದು ತುಂಬಾ ಸಪೋರ್ಟ್, ಪ್ರೀತಿ ಕೊಟ್ರು, ಹಾಗೂ ತುಂಬಾ ಮೋಟಿವೇಶನ್ ಕೊಟ್ರು. ಹೇಳಿದ್ರು ವ್ಲಾಗ್ಸ್ ಒಳ್ಳೆ ಆಗ್ತದೆ. ಅವ್ರು ಬಾಂಬೆಯಲ್ಲಿ ಇರೋದು, ಅವ್ರು ಸಹ ನಾಗರ ಪಂಚಮಿಗೆ ಬಂದದ್ದು. ಸೊ ತುಂಬಾ ಖುಷಿ ಆಯ್ತು ಅವ್ರ ಹತ್ರ ಮಾತಾಡಿ. ಈ ವ್ಲಾಗರ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಮಾತಾಡ್ತೀನಿ, ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ಲೈಕ್ ಸಹ ಮಾಡಿ, ಹೈಪ್ ಸಹ ಮಾಡಿ ಆಯ್ತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟೊರೆಗೆ ಟೇಕ್ ಕೇರ್.